ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ವೀಟ್ ಮಾಡಬಹುದು ಹೊಸದಾಗಿ ಅಂತ ನೋಡೋಣ. ಸೊ ಇವಾಗ ರವೆಯಲ್ಲಿ ಎಲ್ಲರೂ ಬರೀ ರವೆ ಉಪ್ಪಿಟ್ಟಾಗಿರ್ಬೋದು ಅಥವಾ ರವೆ ದೋಸೆ, ರವೆ ರೊಟ್ಟಿ, ಸ್ವೀಟ್ ಅಂದರೆ ಕೇಸರಿಬಾತ್, ಇದಿಷ್ಟನ್ನೇ ಮಾಡಿ ಯಾವಾಗೂ ತಿಂತಾ ಇರ್ತೀವಿ. ಸೊ ಇವತ್ತು ರವೆ ಇಟ್ಕೊಂಡು ಹೊಸ ಡಿಶ್ ಮಾಡೋಣ, ಹೊಸ ಸ್ವೀಟ್ ಮಾಡೋಣ ಅಂತ. ಸೊ ಇದಕ್ಕೆ ಬೇಕಾಗಿರೋದು ಬರೀ 3 ಇಂಗ್ರೀಡಿಯೆಂಟ್. ಒಂದು ಸಣ್ಣ ರವೆ, ತೆಂಗಿನಕಾಯಿ, ಸಕ್ಕರೆ, ಅಷ್ಟೇ. ಫಸ್ಟು ರವೆನ ತುಪ್ಪದಲ್ಲಿ ಸ್ವಲ್ಪ ಮೀಡಿಯಮ್ ಅನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಪಾತ್ರೆಯಲ್ಲಿ ಸ್ವಲ್ಪ ಹುರಿಬೇಕು. ತುಪ್ಪನೂ ಹಾಕದೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸರಲ್ಲಿ ಹಾಕ್ಕೊಂಡು, ಆ್ಯಂಡ್ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೊ ಈ ರವೆನ ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ಲ, ಆ ಥರ ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಮಾತ್ರ ಹುರಿದ್ರೆ ಸಾಕು. ಸೊ ಇವಾಗ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆ, ಅದೇ ರವೆಗೆ. ಸಪ್ರೇಟಾಗಿ ಏನು ನಾನು ಮಿಕ್ಸ್ ಮಾಡ್ಕೊತಿಲ್ಲ. ಸೊ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ, ಅಂದರೆ ಹುರಿಯೋಣ ಸ್ವಲ್ಪ ರವೆ ಜೊತೆಗೆ. ಅದು ತೆಂಗಿನ ತುರಿನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಇದು ನಾನು ಆಲ್ಮೋಸ್ಟ್ ಒಂದು 1 ನಿಮಿಷ ಇಲ್ಲ 2 ನಿಮಿಷ ಹುರಿದ್ರೆ ಸಾಕು. ಅದಾದಮೇಲೆ ಈಗ ನಾವು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡಿಕೊಂಡು 1 ರಿಂದ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿಯೋಣ. ಸೊ ದಟ್ ಸಕ್ಕರೆನೂ ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೆ, ರವೆ ಜೊತೆ ರವೆ, ಆಮೇಲೆ ಕಾಯಿ ತುರಿ, ಆಮೇಲೆ ಸಕ್ಕರೆ, ಎಲ್ಲದನ್ನು 3 ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಕ್ಕರೆನ ಮಿಕ್ಸರಲ್ಲಿ ಹಾಕ್ಕೊಳ್ಳುವಾಗ 1-2 ಏಲಕ್ಕಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಈ 3 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇವಾಗ ಒಂದು ಚಿಕ್ಕ ಪಾತ್ರೆಯಲ್ಲಿ, ಬೇರೆ ಪಾತ್ರೆಯಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿಯೋಣ. ಯಾಕೆ ಅಂತ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಹುರಿದು ಆದಮೇಲೆ ಇವಾಗ ನಾವು ಚಕ್ಲಿ ಮಾಡ್ತೀವಲ್ಲ, ಸೊ ಅದನ್ನು ಇಟ್ಕೊಂಡು ಈ ಸ್ವೀಟನ್ನ ಮಾಡ್ತಾಯಿದ್ದೀವಿ. ಈ ಚಕ್ಲಿ ಕೆಳಗಡೆ ಚಿಕ್ಕ ಪ್ಲೇಟ್ಸ್ ಬರುತ್ತೆ ಚಕ್ಲಿ ಮಾಡೋದಕ್ಕಾಗಲಿ, ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಈ ಥರ ಒಂದು ಪ್ಲೇಟ್ ಅಥವಾ ಬಾಳೆ ಎಲೆ ಮೇಲೆ ಚಕ್ಲಿದು ಒಂದು ಪಾರ್ಟ್ನ ಇಟ್ಕೊಂಡು, ಇದ್ರ ಒಳಗಡೆ ನಾವು ಏನಿವಾಗ ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಇಟ್ಕೊಂಡು, ಮತ್ತು ಗೋಡಂಬಿ ಮತ್ತು ದ್ರಾಕ್ಷಿನ ಅದ್ರ ಮೇಲ್ಗಡೆ ಗಾರ್ನಿಷಿಂಗ್ ಥರ ಮಾಡಿ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ನಮ್ಮ ಸ್ವೀಟ್ ರೆಡಿ. ಸೊ ಇದ್ರ ಮೇಲೆ ನಮಗೆ ಹೇಗೆ ಬೇಕೋ ಹಾಗೆ ನಾವು ಡಿಸೈನ್ನ ಮಾಡ್ಕೊಳ್ಬೋದು. ಬೇಕಿದ್ರೆ ಒಂದೇ ಒಂದು ದ್ರಾಕ್ಷಿ ಇಟ್ಟು ಒಂದು ಗೋಡಂಬಿ ಇಟ್ಟು ಮಿನಿಯಾನ್ ಥರ ಡಿಸೈನ್ ಮಾಡ್ಕೊಳ್ಬೋದು. ಆರ್ 2 ದ್ರಾಕ್ಷಿನ ಇಟ್ಟು ಒಂದು ಗೋಡಂಬಿನ ಇಟ್ಟರೆ ಸ್ಮೈಲಿ ಫೇಸ್ ಥರ ಆಗುತ್ತೆ. ಸೊ ಇದೇ ಥರ ಪ್ರತಿಯೊಂದು ಸ್ವೀಟ್ ಮಾಡುವಾಗಲೂ ಮಾಡಬೇಕಾಗುತ್ತೆ. ಸೊ ನೋಡಿ, ಒಂದು ಕಡೆ ಮಿನಿಯಾನ್ ಥರ ಇದೆ, ಇನ್ನೊಂದು ಕಡೆ ಸ್ಮೈಲಿ ಫೇಸ್ ಥರ ಇದೆ. ಸೊ ಯಾವಾಗೂ ಮಾಡಿದ್ದನ್ನೇ ಸ್ವೀಟ್ ಮಾಡ್ಕೊಳ್ತಾ ಇದ್ದರೆ ನಮಗೂ ಬೋರ್ ಆಗುತ್ತೆ. ಸೊ ಈ ಥರ ಹೊಸದಾಗಿ ಸ್ವೀಟ್ ಮಾಡಿ ಕೊಟ್ಟರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇದೇ ಥರ ಕಂಟೆಂಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.